ಇದು ಗರ್ಭಧಾರಣೆ ಫಸ್ಟ್ ಟ್ರೈಮಿಸ್ಟರ್ ಅಂದ್ರೆ ಫಸ್ಟ್ 3 ಮಂತ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ಎವ್ರಿ ಆರ್ಗನ್ ಪ್ರಿಮಿಟಿವ್ ಸ್ಟೇಜ್ ಡೆವಲಪ್ಮೆಂಟ್ ಆಗೋದಕ್ಕೆ ಶುರು ಆಗಿರುತ್ತೆ. ಬ್ರೈನ್ ಆಗ್ಲಿ, ಹಾರ್ಟ್ ಆಗ್ಲಿ, ಪ್ರತಿಯೊಂದು ಆರ್ಗನ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿರುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್, ಎವ್ರಿಥಿಂಗ್ ಸ್ಟಾರ್ಟ್ಸ್. ಸೊ ಇದು ಆಮೇಲೆ ಸೆಕೆಂಡ್ ಮತ್ತೆ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಈ ಆರ್ಗನ್ಸ್ ಹೈಪರ್ ಪ್ಲೇಸಿಯಾ ದೊಡ್ಡದಾಗುತ್ತೆ ಸೈಜ್ ಅಲ್ಲಿ. ಬಟ್ ಸ್ಟಾರ್ಟ್ ಆಗೋದು, ಡೆವಲಪ್ ಆಗೋದು ಫಸ್ಟ್ 3 ಮಂತ್ಸ್ ಅಲ್ಲಿ. ಈ 3 ಮಂತ್ಸ್ ಅಲ್ಲಿ ಏನಾದ್ರೂ ಯಾವ್ದಾದ್ರು ಒಂದು ಪ್ರೋಸೆಸ್ಗೆ ಇನ್ಸಲ್ಟ್ ಆಯ್ತು ಅಂದ್ರೆ, ಕರೆಕ್ಟ್ ಪ್ರಾಪರ್ ವೇನಲ್ಲಿ ಅದು ಡೆವಲಪ್ ಆಗ್ಲಿಲ್ಲ ಅಂತಂದ್ರೆ ಕೆಲವು ನಮ್ದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಕೆಲವು ಮೆಡಿಸಿನ್ಸ್, ಕೆಲವು ನಮ್ಮ ಫುಡ್ ಆಗ್ಲಿ, ಡ್ರಿಂಕ್ ಆಗ್ಲಿ, ಎನಿಥಿಂಗ್ ಇಟ್ ಕ್ಯಾನ್ ಅಫೆಕ್ಟ್ ದ ಬೇಬಿ. ಸೊ ಅದು ನ್ಯೂರೋನಲ್ ಆದ್ರೂ ಆಗ್ಬೋದು, ಕಾರ್ಡಿಯಕ್ ಆದ್ರೂ ಆಗ್ಬೋದು, ಏನಾದ್ರೂ ಆಗ್ಬೋದು. ಸೊ ಎಲ್ಲಾ ಆರ್ಗನ್ಸ್ ಸ್ಟಾರ್ಟ್ ಆಗಿರುತ್ತೆ ಡೆವಲಪ್ ಆಗೋದಕ್ಕೆ. ಹಾಗಾಗಿ ಈ ಫಸ್ಟ್ 3 ಮಂತ್ಸ್ ಅಲ್ಲಿ ನಮ್ಗೆ ಎನಿ ಅನ್ನೆಸೆಸರಿ ಡ್ರಗ್ಸ್ ಅಂಡ್ ಅನ್ಹೆಲ್ದಿ ಹ್ಯಾಬಿಟ್ಸ್ ಲೈಕ್ ಸ್ಮೋಕಿಂಗ್, ಆಲ್ಕೋಹಾಲ್, ಡ್ರಗ್ ಅಬ್ಯೂಸ್, ಈ ತರ ಏನಾದ್ರೂ ಇದ್ರೆ ವಿ ಶುಡ್ ಅವಾಯ್ಡ್. ಈ ಅವಧಿನಲ್ಲೇ ಎಲ್ಲಾ ಡೆವಲಪ್ಮೆಂಟು, ನರ್ವ್ ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ. CNS ಡೆವಲಪ್ಮೆಂಟು, ಕಾರ್ಡಿಯಾಕ್, ಥೊರಾಸಿಕ್, ಸ್ಕಿನ್ ಡೆವಲಪ್ಮೆಂಟ್ ಎಲ್ಲಾದ್ರೂ ಸ್ಟಾರ್ಟ್ ಆಗಿರುತ್ತೆ. ಸೊ ಈ ಈ ಈ ಅವಧಿನಲ್ಲಿ ನಾವೇನಾದ್ರೂ ಇನ್ಸಲ್ಟ್ ಆದ್ರೆ ಇಟ್ ಈಸ್ ಇರ್ರಿವರ್ಸಿಬಲ್. ಅದನ್ನ ನೀವು ಚೇಂಜ್ ಮಾಡೋದಕ್ಕಾಗಲ್ಲ. ಸೊ ಇಲ್ಲಿ ನಮ್ದು ಬೆನ್ನು ಮೂಳೆಗಳು ಕೂಡ್ಕೊಳ್ಳುತ್ತೆ. ಸೊ ನರಗಳು ಬ್ರೈನ್ ಇಂದ ಹಿಡಿದು ಕೆಳಗಡೆ ಕಾಕಿಕ್ಸ್ ವರ್ಗುನು ಇದು ಮೂಳೆಗಳು ಕೂಡ್ಕೊಳ್ಳುತ್ತೆ. ಸೊ ಅದು ಕೂಡ್ಕೊಳ್ಳಿಲ್ಲ ಅಂದ್ರೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ. ಅದು ಮೋರ್ ಕಾಮನ್ ಆಗಿ ಅಂತದ್ದು. ಒಂದು ಬಿಕಾಸ್ ಆಫ್ ಒಂದು ಫೋಲಿಕ್ ಆಸಿಡ್ ಅನ್ನೋ ವಿಟಮಿನ್ ಡಿಫಿಷಿಯನ್ಸಿಯಿಂದ ಅದು ಆಗುತ್ತೆ. ಆಮೇಲೆ ಏನಾದ್ರೂ ಬೇರೆ ಡ್ರಗ್ಸ್ಗಳು ತಗೊಂಡಾಗ, ಸ್ಪೆಷಲಿ ಆಂಟಿ ಎಪಿಲೆಪ್ಟಿಕ್ ಡ್ರಗ್ಸ್ ಈ ತರದವು, ದೇ ವಿಲ್. ಆಮೇಲೆ ಕೆಲವು ಆಂಟಿ ಕ್ಯಾನ್ಸರ್ ಡ್ರಗ್ಸ್ ಎಲ್ಲ ಇರುತ್ತೆ ಅಲ್ಲ, ಮೆಥೋಟ್ರಿಕ್ಸೈಟ್ ಅಂತ ಎಲ್ಲ ಹೇಳ್ತೀವಿ, ಆ ತರ ಡ್ರಗ್ಸು. ಕೆಲವು BP ಗೆ ಅಂತ ಹೇಳ್ಬಿಟ್ಟು ಕ್ರಾನಿಕ್ ಹೈಪರ್ ಟೆನ್ಷನ್ಗೆ AC ಇನ್ಹಿಬಿಟರ್ಸ್ ಅಂತ ಹಾಕಿರ್ತಾರೆ, ಆ ಡ್ರಗ್ಸು. ಮತ್ತೆ ಟೊಬ್ಯಾಕೊ, ಅದೇ ನಾನು ಹೇಳಿದೆ ನಿಮಗೆ, ಸ್ಮೋಕಿಂಗು, ಆಲ್ಕೋಹಾಲು, ಅದೆಲ್ಲ ದೇ ಕ್ಯಾನ್ ಕಾಸ್ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್, ಇದು ಎಲ್ಲ. ಸೊ ಹಂಗಾಗಿ ಈ ಡೆವಲಪ್ಮೆಂಟ್ ಎಲ್ಲ ಆಗ್ತಾ ಇರುತ್ತೆ. ಅಲ್ಲಿ ಏನು ಡ್ಯಾಮೇಜ್ ಆಗ್ಬಾರ್ದು ಅಂದ್ರೆ ಈ ಡ್ಯಾಮೇಜ್ ಮಾಡೋ ಅಂತ ಅಂಶಗಳನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಕೆಲವಕ್ಕೆ ಕ್ಲೆಫ್ಟ್ ಲಿಪ್, ಕ್ಲೆಫ್ಟ್ ಪ್ಯಾಲೆಟ್, ಆಂಟ್ರಲ್ ವೆಂಟ್ರಲ್ ಹರ್ನಿಯಾ ಆಗುತ್ತೆ. ಅಂಬೆಲಿಕಲ್ ಕಾರ್ಡ್ ಎಲ್ಲ ಡೆವಲಪ್ ಆಗ್ತಾ ಇರುತ್ತಲ್ಲ, ಅವಾಗ ವೆಂಟ್ರಲ್ ಹರ್ನಿಯಾ ಅದು ಕೂಡ್ಕೊಳ್ಳಿಲ್ಲ ಅಂತ ಅಂದ್ರೆ ವೆಂಟ್ರಲ್ ಹರ್ನಿಯಾ ಆಗುತ್ತೆ. ಹಿಂದೆ ಬೋನ್ಸ್ ಕೂಡ್ಕೊಳ್ಳಿಲ್ಲ ಅಂದ್ರೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಆಗುತ್ತೆ. ಸೊ ಇವೆಲ್ಲ ಕಾಮನ್ ಆಗಿ ಆಗಂತದ್ದು ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ. ಮೊದಲ ಟ್ರೈಮಿಸ್ಟರ್ ಅಲ್ಲಿ ಹೆಚ್ಚಾಗಿ ಗರ್ಭಪಾತ ಆಗೋದು ಮೊದಲ ಟ್ರೈಮಿಸ್ಟರ್ ಅಲ್ಲೇ. ಮೊದಲ ಟ್ರೈಮಿಸ್ಟರ್ ಅಲ್ಲಿ ಹೆಚ್ಚಾಗಿ ಕಾರಣ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಅಥವಾ ಕ್ರೋಮೋಸೋಮ್ ಅಬ್ನಾರ್ಮ್ಯಾಲಿಟೀಸ್ ಅಂತ ಹೇಳ್ತೀವಿ. ಈ ಅಬ್ನಾರ್ಮ್ಯಾಲಿಟೀಸ್ ಇದ್ದಾಗ ಲೀಟಲ್ ಡ್ಯಾಮೇಜ್ ಆಗಿ ದೇ ಕೆನಾಟ್, ಅಂದ್ರೆ ಅವು ಸರ್ವೈವೇ ಆಗೋದಕ್ಕಾಗಲ್ಲ 3 ಮಂತ್ಸ್ ಬಿಯಾಂಡ್. ಒಂದೊಂದ್ಸಲ 6 ವೀಕ್ಸ್, 8 ವೀಕ್ಸ್, 9 ವೀಕ್ಸ್ ಎಲ್ಲ ಅಬಾರ್ಟ್ ಆಗ್ಬಿಡುತ್ತೆ. ಸೊ ಫಸ್ಟ್ ತ್ರೀ ಮಂತ್ಸ್ ಅಲ್ಲಿ ಕಾಮನ್ ಆಗಿ ಅಬಾರ್ಷನ್ಸ್ ಆಗೋದು. ಬಟ್ ಪ್ರತಿಯೊಂದು ಅಬಾರ್ಷನ್ ನಾವು ಅಸೆಸ್ ಮಾಡೋದಕ್ಕಾಗಲ್ಲ ಇದೇ ಕಾರಣಕ್ಕಾಗಿದೆ ಅಂತ. ಬಟ್ ಮೆಜಾರಿಟಿ ಆಫ್ ದೆಮ್ ಆರ್ ಬಿಕಾಸ್ ಆಫ್ ಕ್ರೋಮೋಸೋಮ್ ಅಬ್ನಾರ್ಮ್ಯಾಲಿಟೀಸ್. ಅದು ಐದರ್ ಎಗ್ ಅಬ್ನಾರ್ಮಲ್ ಇರ್ಬೋದು, ಅಥವಾ ಸ್ಪರ್ಮ್ ಅಬ್ನಾರ್ಮಲ್ ಇರ್ಬೋದು, ಅಥವಾ ಎರಡು ಭ್ರೂಣ ಆದಾಗ ಅದು ಡಿವಿಷನ್ ಆಗ್ಬೇಕಾದ್ರೆ ಏನಾದ್ರೂ ಒಂದು ಫ್ಯಾಕ್ಟರ್ ಇಂದ ಅದು ಡ್ಯಾಮೇಜ್ ಆಗಿ ಸರಿಯಾದ ರೀತಿಲಿ ಡಿಸ್ಟ್ರಿಬ್ಯೂಷನ್ ಆಗದೆ ಇರ್ಬೋದು, ಜೆನೆಟಿಕ್ ಮೆಟೀರಿಯಲ್ ಅಥವಾ ಕ್ರೋಮೋಸೋಮ್ ಮೆಟೀರಿಯಲ್. ಅದರಿಂದ ಗರ್ಭಪಾತ ಆಗೋ ಚಾನ್ಸಸ್ ಜಾಸ್ತಿ. ಕೆಲವು ಸಲ ತಾಯಿ ಅಥವಾ ತಂದೆ ಯಾವ್ದಾದ್ರು ಡಿಸೀಸ್ ಕ್ಯಾರಿಯರ್ಸ್ ಇರ್ತಾರೆ, ಜೆನೆಟಿಕ್ ಡಿಸಾರ್ಡರ್ಸ್, ಅದರಿಂದನೂ ಪಾಪುಗೆ ಆಗಿ ಗರ್ಭಪಾತ ಆಗೋ ಚಾನ್ಸಸ್ ಜಾಸ್ತಿ. ಒಂದು ಫಸ್ಟ್ ನಮ್ದು ಮೈಂಡ್ ಸೆಟ್ ಪಾಸಿಟಿವ್ ಥಿಂಕಿಂಗ್ ಇಟ್ಕೋಬೇಕು. ಆಮೇಲೆ ಎಲ್ಲ ನಾನು ಹೇಳಿದ ಹ್ಯಾಬಿಟ್ಸ್ ಹೇಳಿದೆ, ಸ್ಮೋಕಿಂಗು, ಆಲ್ಕೋಹಾಲು, ಡ್ರಗ್ಸ್, ಇದೆಲ್ಲ ಅವಾಯ್ಡ್ ಮಾಡಬೇಕು ನಾವು. ಆಮೇಲೆ ಹೆಲ್ದಿ ಡಯಟ್, ಮತ್ತೆ ಟೈಮ್ಲಿ ಡಯಟ್, ಗುಡ್ ಸ್ಲೀಪ್, ಇದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ಅದ್ರ ಜೊತೆಗೆ ಫೋಲಿಕ್ ಆಸಿಡ್ ಅಂತ ಒಂದು ವಿಟಮಿನ್ ಕೊಟ್ಟಿರ್ತೀವಿ, ಅದು ವಿಟಮಿನ್ ಟ್ಯಾಬ್ಲೆಟ್ಸ್
ತಗೋಬೇಕು, ಅದು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಪ್ರಿವೆಂಟ್ ಮಾಡೋದಕ್ಕೆ. ಸೊ ಈ ಇದನ್ನ ನೀವು ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಫಾಲೋ ಮಾಡ್ಬೇಕಾಗುತ್ತೆ. ಯಾವ್ದು ಆಹಾರ ತಿನ್ಬೇಡಿ ಅಂತ ಹೇಳಲ್ಲ. ಸೊಪ್ಪು, ತರಕಾರಿ, ಹಣ್ಣುಗಳು, ಕಾಳುಗಳು, ಎಗ್ಗು, ನಾನ್ ವೆಜ್ ತಿನ್ನಂಗಿದೆ ಚೆನ್ನಾಗಿ ಬೇಯಿಸಿ ತಿನ್ನಿ ಅಂತ ಹೇಳ್ತೀವಿ. ಮೊಟ್ಟೆ ಕೂಡ ಚೆನ್ನಾಗಿ ಬೇಯಿಸಿ ತಿನ್ನಿ ಅಂತ ಹೇಳ್ತೀವಿ. ಕೆಲವು ಸಲ ಇದು ನಾವು ಎಳ್ಳು ಅಥವಾ ಮತ್ತೆ ಇದ್ರ ಪಪ್ಪಾಯದಲ್ಲಿ ಪ್ರೋಸ್ಟಾಗ್ಲಾಂಡಿನ್ಸ್ ಇರುತ್ತೆ. ಅದು ಸ್ವಲ್ಪ ಯುಟ್ರೈನ್ ಕಾಂಟ್ರಾಕ್ಷನ್ಸ್ ಸ್ಟಿಮ್ಯುಲೇಟ್ ಮಾಡ್ಬೋದು, ಬಟ್ ಮಾಡೇ ಮಾಡುತ್ತೆ ಅಂತ ಏನ್ ಗ್ಯಾರಂಟಿ ಇಲ್ಲ ಅದು. ಸೊ ಹಂಗಾಗಿ ಯೂಶಲಿ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ, ಬಟ್ ನಾಟ್ ನೆಸೆಸರಿಲಿ ಅದನ್ನ ನೀವು ತಿನ್ಬಾರ್ದು ಅಂತ ಏನು ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಇಲ್ಲ. ಬಟ್ ಕೆಲವರಿಗೆ ಪ್ರೋಸ್ಟಾಗ್ಲಾಂಡಿನ್ಸ್ ಇಂದ ಅಬಾರ್ಟ್ ಆಗೋ ಚಾನ್ಸಸ್ ಇರುತ್ತೆ, ಹಾಗೆ ಆಗುತ್ತೆ ಅಂತ ಇಲ್ಲ. ಸೊ ಹಂಗಾಗಿ ನೀವು ಎಲ್ಲ ತರಕಾರಿ, ಹಣ್ಣು, ಸೊಪ್ಪುಗಳು ಎಲ್ಲ ತಿನ್ಬೋದು. ಮೊಟ್ಟೆ, ನಾನ್ ವೆಜ್ ಅಲ್ಲಿ ಆದಷ್ಟು ನಾವು ಪ್ರಿಪೇರ್ ಮಾಡುವಾಗ ಸ್ಪೈಸಿ ಮಾಡಬೇಡಿ, ತುಂಬಾ ಆಯಿಲ್ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ. ಮತ್ತೆ ಚೆನ್ನಾಗಿ ಕುಕ್ ಆಗಿರ್ಬೇಕು ಅಂತ ಹೇಳ್ತೀವಿ. ಪನ್ನೀರ್ ತಗೋಬಹುದು, ಸೋಯಾ ಚಂಕ್ಸ್, ಏನ್ ಸೇರುತ್ತೆ ಅದನ್ನಷ್ಟೇ ತಿನ್ನಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ತುಂಬಾ ವಾಮಿಟಿಂಗ್ ಆಗ್ತಾ ಇರುತ್ತೆ. ಒಂದೇ ಫುಡ್ ನೀವ್ ಹಿಂಗೆ ತಗೊಳ್ಳಿ ಅಂತ ನಾವ್ ಯಾರಿಗೂ ಬಲವಂತ ಮಾಡೋದಿಲ್ಲ. ಈಗ ಒಬ್ಬರಿಗೆ ಅನ್ನ ಸೇರ್ಬೋದು, ಇನ್ನೊಬ್ರಿಗೆ ಚಪಾತಿ ಸೇರ್ಬೋದು, ಇನ್ನೊಬ್ರಿಗೆ ಮುದ್ದೆ ಸೇರ್ಬೋದು. ಆಲ್ ತ್ರೀ ಆರ್ ಈಕ್ವಲಿ ಗುಡ್. ಸೊ ನಿಮಗೆ ಏನ್ ಸೇರುತ್ತೆ ಅದನ್ನ ನೀವು ತಿನ್ನಿ. ಆಲ್ ದೀಸ್ ಕ್ಯಾಟಗರೀಸ್ ಅಲ್ಲಿ ಯಾವ್ದು ಸೇರುತ್ತೆ ನೀವು ತಿನ್ನಿ ಅಂತ ಹೇಳ್ತೀವಿ. ನಾವು ಫೋರ್ಸ್ ಮಾಡೋದಕ್ಕೆ ಹೋಗಲ್ಲ. ಬಿಕಾಸ್ ಆ 3 months ಅಲ್ಲಿ ಕೆಲವರಿಗೆ ತುಂಬಾ ವಾಮಿಟಿಂಗ್, ಈವನ್ ನೀರ್ ಕುಡಿದ್ರು ವಾಮಿಟಿಂಗ್ ಆಗೋ ತರ ಇರುತ್ತೆ. ಕೆಲವರಿಗೆ ಸ್ಮೆಲ್ಗೆ ವಾಮಿಟಿಂಗ್ ಆಗುತ್ತೆ. ಬಟ್ ಒಬ್ಬೊಬ್ಬರಿಗೆ ಒಂದೊಂದು ಸ್ಮೆಲ್ ಹೇಳ್ತಾರೆ. ಒಬ್ಬೊಬ್ಬರಿಗೆ ಅನ್ನದು ಕುಕ್ಕರ್ ಕುಗ್ಗಿದ ತಕ್ಷಣ ನಮಗೆ ವಾಂತಿ ಬಂದಂಗ ಆಗುತ್ತೆ, ಸ್ಮೆಲ್ ಒಗ್ಗರಣೆದು ತಡ್ಕೊಳಕ್ ಆಗಲ್ಲ ಅಂತ. ಸೊ ಹಂಗಾಗಿ ನೀವು ಇದನ್ನೇ ತಿನ್ನಿ ಅಂತ ನಾವು ಬಲವಂತ ಮಾಡೋದಕ್ಕೆ ಹೋಗಲ್ಲ. ಆಸ್ ಲಾಂಗ್ ಆಸ್ ಇಟ್ ಈಸ್ ಹೆಲ್ದಿ, ಯು ಟೇಕ್ ವಿಚ್ ಎವರ್ ಯು ಕ್ಯಾನ್ ಡೈಜೆಸ್ಟ್ ಅಂತ ಹೇಳ್ತೀವಿ. ಯೂಶಲಿ ಏನು ರಿಸ್ಟ್ರಿಕ್ಟ್ ಮಾಡಲ್ಲ, ಓಡಾಡಬೇಡಿ ಅಂತ ಹೇಳಿ. ಬಟ್ ಎಕ್ಸಸೈಸು, ವಾಕಿಂಗು ಎಲ್ಲ ಡೆಫಿನೆಟ್ಲಿ ಅವರು ಮಾಡ್ಬೋದು. ಟ್ರಾವೆಲ್ ಕೂಡ ಮಾಡ್ಬೋದು. ಬಟ್ ಎಲ್ಲಾ ಪ್ರೆಗ್ನೆನ್ಸಿನೂ ಟ್ರಾವೆಲಿಂಗ್ ಇಂದನೇ ಅಬೋರ್ಷನ್ ಆಗುತ್ತೆ ಅಂತ ಇಲ್ಲ, ಅಥವಾ ಎಕ್ಸಸೈಸ್ ಇಂದನೇ ಆಗುತ್ತೆ ಅಂತ ಇಲ್ಲ. ಫಸ್ಟ್ 3 months ಅಲ್ಲಿ ಅದರಿಂದ ಆಗೋ ಚಾನ್ಸಸ್ ವೆರಿ ಲೆಸ್. ಬಟ್ 3 months ಆದ್ಮೇಲೆ ಕೆಲವರಿಗೆ ಸರ್ವಿಕ್ಸ್ ಟೈಟ್ ಆಗಿ ಕ್ಲೋಸ್ ಇರಲ್ಲ, ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀವಿ. ಅಥವಾ ಕೆಲವರಿಗೆ ಯುಟ್ರೈನ್ ಅನಾಮಲೀಸ್ ಇರುತ್ತೆ ಕೆಲವರಿಗೆ. ಆ ತರ ಅನಾಮಲೀಸ್ ಇರೋರಿಗೆ ಅಂದ್ರೆ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಅಬೋರ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಟ್ರಾವೆಲಿಂಗ್ ಇಂದ ಮತ್ತೆ ಎಕ್ಸಸೈಸ್ ಇಂದ. ಸೊ ಅವರಿಗೆ ನಾವು ಯೂಶಲಿ ರಿಸ್ಟ್ರಿಕ್ಟ್ ಮಾಡ್ತೀವಿ. ಪ್ರೀವಿಯಸ್ ಹಿಸ್ಟ್ರಿ ಇತ್ತು, ರಿಕರೆಂಟ್ ಅಬೋರ್ಷನ್ಸ್ ಆಗ್ತಾ ಇದೆ, ಅವರಿಗೆ ರಿಸ್ಟ್ರಿಕ್ಟ್ ಮಾಡ್ತೀವಿ ಬೇಡ ಅಂತ ಹೇಳಿ. ಪ್ರೀವಿಯಸ್ ಹಿಸ್ಟ್ರಿ ಆಫ್ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್, ಅಥವಾ ಸರ್ವೈಕಲ್ ಇನ್ಕಾಂಪಿಟೆನ್ಸ್, ಅಥವಾ ಪ್ರೀವಿಯಸ್ ಹಿಸ್ಟ್ರಿ ಆಫ್ ಪ್ರೀ ಟರ್ಮ್ ಡೆಲಿವರೀಸ್, ಅಥವಾ ಯುಟ್ರೈನ್ ಅನಾಮಲೀಸ್, ಈ ಹಿಸ್ಟ್ರಿ ಇರೋರಿಗೆ ಮಾತ್ರ ಅವಾಯ್ಡ್ ಮಾಡಿ ಅಂತೀವಿ. ಅದರ್ವೈಸ್ ಎಲ್ಲ ರೆಗ್ಯುಲರ್ ಪ್ರೆಗ್ನೆಂಟ್ ವುಮೆನ್ಗೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಅವ್ರದ್ದು ಎಕ್ಸಸೈಸು ಮತ್ತೆ ಅವ್ರ ಟ್ರಾವೆಲಿಂಗು ಅಬೋರ್ಷನ್ ಕಾಸ್ ಮಾಡಲ್ಲ, ಅನ್ಲೆಸ್ ಅವರಿಗೆ ಏನಾದ್ರು ಫಿಸಿಕಲ್ ಇಂಪ್ಯಾಕ್ಟ್, ಟ್ರಾಮಾ ಆಗ ಅಂತ ಇದನ್ನ ಬಿಟ್ಟು ಮಿಕ್ಕಿದೆಲ್ಲ ದೇಕೆಂಡು. ಫಸ್ಟ್ ನಾವು ಯೂಶಲಿ 8 weeks ಅಲ್ಲಿ, ಅರೌಂಡ್ 8 weeks ಅಲ್ಲಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಮಾಡ್ಕೋತೀವಿ. ಅದರಲ್ಲಿ ನಮಗೆ 1 ಇದೆಯಾ ಭ್ರೂಣ, 2 ಇದೆಯಾ ಟ್ವಿನ್ಸ್ ಇದೆಯಾ, ಟ್ರಿಪ್ಲೆಟ್ಸ್ ಇದೆಯಾ, ಮತ್ತೆ ಅದು ಗರ್ಭಚೀಲದ ಒಳಗಡೆನೆ ಇದೆಯಾ, ಹಾರ್ಟ್ ಬೀಟ್ ಎಲ್ಲ ಬಂದಿದ್ಯಾ. ಕೆಲವರಿಗೆ ಟ್ಯೂಬ್ ಅಲ್ಲಿ ಪ್ರೆಗ್ನೆನ್ಸಿ ಆಗುತ್ತೆ, ಓವರಿನಲ್ಲಿ ಪ್ರೆಗ್ನೆನ್ಸಿ ಆಗುತ್ತೆ, ಅಥವಾ ಔಟ್ಸೈಡ್ ಯುಟ್ರಸ್ ಪ್ರೆಗ್ನೆನ್ಸಿ ಆಗುತ್ತೆ, ಸಿಸೇರಿಯನ್ ಸ್ಕಾರ್ ಅಲ್ಲಿ ಪ್ರೆಗ್ನೆನ್ಸಿ ಆಗುತ್ತೆ. ಇದನ್ನೆಲ್ಲ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದು ಎಲ್ಲ ರೂಲ್ ಔಟ್ ಮಾಡ್ಬೋದು ನಾವು 8 weeks ಅಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ. ಬಿಕಾಸ್ ಅದು ಅಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದ್ರೆ 8 weeks ಅಂಡ್ ಎಬೋ ಆದಾಗ ಅಲ್ಲೇ ರಪ್ಚರ್ ಆಗಿ ಉಳ್ಕೊಂಡು ಇಂಟರ್ನಲ್ ಬ್ಲೀಡ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ. ಆಮೇಲೆ ಅದೆಲ್ಲ ಕಡಿಮೆ ಆಗಿದೆ, ಬಿಕಾಸ್ ಇವಾಗ ಅರ್ಲಿ ಆಗಿ ಮಾಡೋದ್ರಿಂದ 8 weeks ಅಲ್ಲಿ ಮಾಡೋದ್ರಿಂದ. ಮತ್ತೆ ತಿರ್ಗಾ ನಾವು ಅರೌಂಡ್ 12 weeks, ಅಂದ್ರೆ 11 to 14 weeks ಅಲ್ಲಿ ಆವರೇಜ್ ಅರೌಂಡ್ 12 weeks ಅನ್ಕೊಂಡ್ರೆ ಅವಾಗ ಒಂದು NT ಸ್ಕ್ಯಾನ್ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಅದು ಅರ್ಲಿಯಸ್ಟ್ ಅನಾಮಲಿ ಸ್ಕ್ಯಾನ್ ಅಂತ ಹೇಳ್ತೀವಿ. ಅದರಲ್ಲಿ ನಮಗೆ ಒಂದು ನೇಸಲ್ ಬೋನ್ ಅಂತ ಹೇಳಿ, ಮತ್ತೆ ಹಾರ್ಟ್ ಅಲ್ಲಿ ಟ್ರೈಕಸ್ಪಿಡ್ ರಿಗರ್ಜಿಟೇಷನ್ ಏನಾದ್ರು ಇದೆಯಾ, ಮತ್ತೆ ಇಲ್ಲಿ ನರಗಳು
ಕೂಡ್ಕೊಂಡಿಲ್ಲ, ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ. ಇವನ್ನ ಮೇನ್ ಕಂಡುಹಿಡಿತೀವಿ ಅದರಲ್ಲಿ. ಅದು ಮತ್ತೆ ಡಕ್ಟಸ್ ವೀನಸ್ ಫ್ಲೋ ಇದನ್ನ ಕಂಡುಹಿಡಿತೀವಿ NT ಸ್ಕ್ಯಾನ್ ಅಲ್ಲಿ. ಏನಾದ್ರು ಅರ್ಲಿಯಾಗಿ ಇದ್ರಲ್ಲೇ ಪ್ರಾಬ್ಲಮ್ ಇದೆ ಅಂದ್ರೆ ನಾವು ಮತ್ತೆ ನೆಕ್ಸ್ಟ್ ಸ್ಕ್ಯಾನ್ 5 months ಸ್ಕ್ಯಾನ್ ವರ್ಗೂ ವೇಟ್ ಮಾಡೋದಕ್ಕೆ ಹೋಗೋದಿಲ್ಲ. ಏನಾದ್ರು ಡಿಸಿಷನ್ ಮೇಕಿಂಗ್ ಏನಾದ್ರು ಇತ್ತು ಅಂದ್ರೆ ಸೊ ಅರೌಂಡ್ 8 weeks ಮತ್ತೆ ಅರೌಂಡ್ 12 weeks ಅಲ್ಲಿ ಸ್ಕ್ಯಾನಿಂಗ್ ಅಗತ್ಯ. ಒಂದು ಬ್ಲಡ್ ಟೆಸ್ಟ್ಗಳು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಮಾಡ್ತೀವಿ, ಎಲ್ಲ ಪ್ರೆಗ್ನೆಂಟ್ ವುಮೆನ್ಗೂ. ನಾವು ಎಲ್ಲ ಸಿರಾಲಜಿ, ಇಟ್ ಇನ್ಕ್ಲೂಡ್ಸ್ ಹೆಪಟೈಟಿಸ್ಗೆ, ಹೆಪಟೈಟಿಸ್ ಬಿ ಮತ್ತೆ ಹೆಪಟೈಟಿಸ್ ಸಿ, ಮತ್ತೆ ಸಿಫಿಲಿಸ್ಗೆ, ಮತ್ತೆ HIV ಗೆ, ಶುಗರ್ ಏನಾದ್ರು ಇದೆಯಾ, ಬ್ಲಡ್ ಲೆವೆಲ್ಸ್ ಎಷ್ಟಿದೆ, ಯೂರಿನಲ್ಲಿ ಏನಾದ್ರು ಇನ್ಫೆಕ್ಷನ್ ಇದೆಯಾ, ಮತ್ತೆ ಅವ್ರದ್ದು ಬ್ಲಡ್ ಗ್ರೂಪ್ ಏನು, ಇವೆಲ್ಲ ಬೇಸ್, ಮತ್ತೆ ಥೈರಾಯ್ಡ್ ಹಾರ್ಮೋನು ನಾರ್ಮಲ್ ಅಲ್ಲಿ ರೇಂಜ್ ಅಲ್ಲಿ ಇದೆಯಾ, ಬಿಕಾಸ್ ಅದು ಪ್ರೆಗ್ನೆಂಟಿಗೆ ಮತ್ತೆ ನಾನ್ ಪ್ರೆಗ್ನೆಂಟಿಗೆ ಥೈರಾಯ್ಡ್ ಹಾರ್ಮೋನ್ದು ರೇಂಜು ಡಿಫರ್ ಆಗುತ್ತೆ. ಸೊ ಹಂಗಾಗಿ ಇವಿಷ್ಟು ಬೇಸಿಕ್ ಎವ್ಯಾಲ್ಯೂಷನ್ ಸ್ಕ್ರೀನ್ ಮಾಡ್ಕೋತೀವಿ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ. ಬಿಕಾಸ್ ಏನಾದ್ರು ಇದೆ ಇಮಿಡಿಯೇಟ್ ಆಗಿ ಅದಕ್ಕೆ ವಿ ಕ್ಯಾನ್ ಅಡ್ರೆಸ್ ಅಂತ ಹೇಳಿ ಇದು ಯೂಶಲಿ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಮಾಡುತ್ತೆ. ಯೂಶಲಿ ವಾಮಿಟಿಂಗ್ ಸೆನ್ಸೇಷನ್ಗೆ ನಾವು ಬಾಯಲ್ಲಿ ಏನಾದ್ರು ಒಂದು ಪೆಪ್ಪರ್ಮೆಂಟ್ ಟೈಪು ಚಾಕ್ಲೇಟ್ಸ್ ಬರುತ್ತಲ್ಲ, ನಿಮ್ದು ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಅದು ಬಾಯಲ್ಲಿ ಹಾಕೊಂಡು ಚಿಪ್ತಾ ಇರಿ ಅಂತ ಹೇಳ್ತೀವಿ. ಸ್ಪೈಸಿ ಫುಡ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ, ಸ್ಪೆಷಲಿ ಪಿಕ್ಕಲ್ಲು ಮತ್ತೆ ಗರಂ ಮಸಾಲ ಹಾಕಿ ಮಾಡಿರೋ ಅಂಥದ್ದು, ತುಂಬಾ ಫ್ರೈ ಮಾಡಿರೋ ಪೂರಿ ಬೋಂಡಾ ವೆಜ್ ಫ್ರೈಡ್ ಐಟಮ್ಸ್ ಈ ತರದ್ದು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಆಮೇಲೆ ಅದು ಸ್ವಲ್ಪ ಮಾರ್ನಿಂಗ್ ಸಿಕ್ನೆಸ್, ಅದು ಆ ಮಾರ್ನಿಂಗ್ ಸಿಕ್ನೆಸ್ ಎಷ್ಟು ಮೆಜಾರಿಟಿ ಎಲ್ಲರಿಗೂ ಇದ್ದೇ ಇರುತ್ತೆ. ಸ್ವಲ್ಪ ಸ್ವಲ್ಪ ನಿದ್ದೆ ಬರೋದು, ಡಲ್ ಅನ್ಸೋದು, ತಿಂಡಿ ತಿಂದ ತಕ್ಷಣ ಮಲಗ್ಕೊಳ್ಳೋದು, ನಿದ್ದೆ ಮಾಡ್ಬೇಕು ಅನ್ಸೋದು, ಮತ್ತೆ ಏನರಲ್ಲೂ ಇಂಟ್ರೆಸ್ಟ್ ಇರಲ್ಲ, ತುಂಬಾ ನಾಸಿಯಾ, ಕೆಲವರಿಗೆ ತುಂಬಾ ವಾಮಿಟಿಂಗ್, ಈ ತರ ಎಲ್ಲ ಇರೋ ಆಗೋ ಚಾನ್ಸಸ್ ಇರುತ್ತೆ. ಅದು ಡಿಫ್ರೆಂಟ್ ಸ್ಪೆಕ್ಟ್. ಸೊ ಹಂಗಾಗಿ ನಾವು ಫಸ್ಟ್ ನೀವು ನಿಮ್ಗೆ ಏನ್ ಸೇರುತ್ತೋ ಅಷ್ಟೇ ತಿನ್ನಿ, ಮತ್ತೆ ಖಾಲಿ ಹೊಟ್ಟೆನಲ್ಲಿ ಲಿಕ್ವಿಡ್ಸ್ ತಗೋಬೇಡಿ ಅಂತ ಹೇಳ್ತೀವಿ. ಎದ್ದ ತಕ್ಷಣ ಕೆಲವರಿಗೆ ನೀರ್ ಕುಡಿಯೋ ಹ್ಯಾಬಿಟ್ ಇರುತ್ತೆ, ಕಾಫಿ ಕುಡಿಯೋ ಹ್ಯಾಬಿಟ್, ಅಥವಾ ಹಾಲು ಏನಾದ್ರು ಎಂಟಿ ಸ್ಟೊಮಕ್ ಅಲ್ಲಿ ತಗೋಬೇಡಿ. ಏನಾದ್ರು ಒಂದು 2 ಮಾರಿ ಬಿಸ್ಕೆಟ್ ಅಥವಾ ರಸ್ಕ ಟೈಪ್ ಏನಾದ್ರು ತಿಂದ್ಬಿಟ್ಟು ನೀವು ನೀರ್ ಕುಡೀರಿ ಅಂತ ಹೇಳ್ತೀವಿ. ಲಿಕ್ವಿಡ್ಸ್ ತಗೊಂಡಾಗ್ಲೂ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನೇ ಫ್ರೀಕ್ವೆಂಟ್ ಆಗಿ ತಗೊಳ್ಳಿ ಅಂತ ಹೇಳ್ತೀವಿ. ಈವನ್ ಫುಡ್ ಕೂಡ ಸ್ವಲ್ಪ ಕ್ವಾಂಟಿಟಿನೇ ಎವ್ರಿ 2-3 hours ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನೇ ತಗೊಳ್ಳಿ ಅಂತ ಹೇಳ್ತೀವಿ. ಆಮೇಲೆ ಅವ್ರಿಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಆ ಪೀರಿಯಡ್ ಅಲ್ಲಿ, ಬಿಕಾಸ್ ಇಟ್ ಡಿಫರ್ಸ್, ಸ್ಟ್ರಿಕ್ಟ್ ಆಗಿ ಎಲ್ಲರಿಗೂ ಒಂದೇ ತರ ಇರೋದಿಲ್ಲ. ಸೊ ನಿಮ್ಗೆ ಏನು ಇಷ್ಟ ಆಗುತ್ತೆ, ಎಷ್ಟು ಸೇರುತ್ತೆ ಅಷ್ಟನ್ನೇ ತಿನ್ನಿ, ಬಟ್ ಫ್ರೀಕ್ವೆಂಟ್ ಆಗಿ ತಿನ್ನಿ ಅಂತ ಹೇಳ್ತೀವಿ. ಹಂಗೂ ಕೆಲವು ಮ್ಯಾನೇಜ್ ಆಗ್ಲೇ ಇಲ್ಲ ಅಂದ್ರೆ ಅವಾಗ ನಾವು ಅವರಿಗೆ ಟ್ಯಾಬ್ಲೆಟ್ಸ್ ಹಾಕಿ ಕೊಡ್ತೀವಿ ಟು ಪ್ರಿವೆಂಟ್ ನಾಸಿಯಾ ವಾಮಿಟಿಂಗ್ ಇನ್ ಪ್ರೆಗ್ನೆನ್ಸಿ. ಆಮೇಲೆ ಅವರು ಸ್ವಲ್ಪ ಎಂಗೇಜ್ ಆಗಿದ್ರೆ ಆ ಸೆನ್ಸೇಷನ್ ಕಡಿಮೆ ಆಗುತ್ತೆ. ನಾವು ಸುಮ್ಮನೆ ಮಲ್ಕೊಂಡೇ ಇದ್ರೆ, ಒಂದೇ ರೂಮಲ್ಲೇ ಇದ್ರೆ ಅದು ಇನ್ನೂ ನಮಗೆ ನಾಸಿಯಾ ವಾಮಿಟಿಂಗ್ ನ ಜಾಸ್ತಿ ಮಾಡುತ್ತೆ. ಸೊ ಹಂಗಾಗಿ ಪ್ಲೇಸ್ ಚೇಂಜ್ ಮಾಡಿ, ನೀವು ಹೊರಗಡೆ ಹೋಗಿ ಮಾತಾಡ್ಸಿ, ಜನಗಳನ್ನ ಮಾತಾಡ್ಸಿ, ಅಥವಾ ಒಂದೇ ಊರಲ್ಲಿದ್ರೆ ಇನ್ನೊಂದು ಅಮ್ಮ ಮನೆಯಲ್ಲಿದ್ರೆ ಅತ್ತೆ ಮನೆಗೆ ಹೋಗಿ, ಅತ್ತೆ ಮನೆಯಲ್ಲಿದ್ರೆ ಅಮ್ಮ ಮನೆಗೆ ಹೋಗಿ, ಈ ತರ ಹೇಳ್ತೀವಿ. ಬಿಕಾಸ್ ದಟ್ ವಿಲ್ ಆಲ್ಸೋ ಡಿಕ್ರೀಸ್ ನಾಸಿಯಾ ವಾಮಿಟಿಂಗ್.